ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ HSTR ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ನಲ್ಲಿ ಬರುವಂತಹ ಒಂದು ಯೂನಿಟ್ ಅರೆವಾಹಕಗಳು ಹಾಗೂ ಎಲೆಕ್ಟ್ರಾನಿಕ್ಸ್, ಸೆಮಿ ಕಂಡಕ್ಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸೊ ಈ ಎರಡು ಚಾಪ್ಟರ್ ನ ಮೇಲೆ, ಈ ಎರಡು ಯೂನಿಟ್ ನ ಮೇಲೆ ಬರಬಹುದಾದಂತಹ ಒಂದಷ್ಟು ಪ್ರಶ್ನೆಗಳನ್ನ ಸಂಗ್ರಹಿಸಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಾನಿಲ್ಲಿ ಡಿಸ್ಕಸ್ ಮಾಡುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಈ ಹಿಂದೆ ನಡೆದಂತಹ HSTR ಪರೀಕ್ಷೆ ಆಗಿರ್ಬೋದು, GPSTR ಪರೀಕ್ಷೆ ಆಗಿರ್ಬೋದು, ಅದೇ ರೀತಿ PSTR ಪರೀಕ್ಷೆಯಲ್ಲಿ ಕೂಡ ಕೇಳಲಾದಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಈ ಒಂದು ವಿಡಿಯೋ ಕೇವಲ HSTR ಪರೀಕ್ಷೆಗೆ ಮಾತ್ರ ಅಲ್ಲದೆ ನಿಮ್ಮ ಇತರ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಾಗಿರುವಂತಹ GPSTR, PSTR ಹಾಗೇನೆ ಇತರ ಶಿಕ್ಷಕರ ಅರ್ಹತಾ ಪರೀಕ್ಷೆಗಳಾಗಿರುವಂತಹ TET ಪರೀಕ್ಷೆ ಆಗಿರ್ಬೋದು, ಹಾಗೇನೆ CTET ಪರೀಕ್ಷೆ ಆಗಿರ್ಬೋದು. ಸೊ ಎಲ್ಲ ಟೀಚಿಂಗ್ ರಿಲೇಟೆಡ್ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಆಗಿರ್ತವೆ. ಸೊ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನಾನು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆ ನಿಮಗೆ ಅರ್ಥ ಆಗುವಂತ ಸರಳ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಮೊದಲ ಪ್ರಶ್ನೆಯನ್ನ ನೋಡಿ, ವಿದ್ಯುದ್ವಾಹಕಕ್ಕೆ ಒಂದು ಉದಾಹರಣೆ. ಇಲ್ಲಿ ಒಂದಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ: ಗ್ರಾಫೈಟ್, ವಜ್ರ, ಗಾಜು, ಪಿಂಗಾಣಿ. ಸೊ ತುಂಬಾನೇ ಈಸಿ ಆದಂತಹ ಪ್ರಶ್ನೆ. ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುತ್ತದೋ ಅಂತಹ ವಸ್ತುವನ್ನು ನಾವು ವಿದ್ಯುದ್ವಾಹಕ ಅಂತ ಹೇಳಿ ಕರಿತೇವೆ, ಎಲೆಕ್ಟ್ರಿಕಲ್ ಕಂಡಕ್ಟರ್. ಸೊ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಒಂದು ವಿದ್ಯುದ್ವಾಹಕಕ್ಕೆ ಉತ್ತಮ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಗ್ರಾಫೈಟ್. ಗ್ರಾಫೈಟ್ ಒಂದು ಕಾರ್ಬನ್ ನ ಬಹುರೂಪ. ಸೊ ಇದು ಒಂದು ಅತ್ಯುತ್ತಮ ವಿದ್ಯುದ್ವಾಹಕ. ಗ್ರಾಫೈಟ್ ಈಸ್ ಅ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್. ಸೊ ಗ್ರಾಫೈಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಲ್ಸೋ. ಸೊ ಇದು ಉಷ್ಣದ ಅತ್ಯುತ್ತಮ ವಾಹಕ ಕೂಡ ಹೌದು. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಇಲ್ಲಿ ವಜ್ರ, ಗಾಜು, ಪಿಂಗಾಣಿ ಇವೆಲ್ಲವೂ ಕೂಡ ಇನ್ಸುಲೇಟರ್, ನಿರೋಧಕಗಳ ಪಟ್ಟಿಯಲ್ಲಿ ಇವುಗಳನ್ನೆಲ್ಲ ನಾವು ಸೇರಿಸ್ತೇವೆ. ಸೊ ಎಲ್ಲಾ ವಸ್ತುಗಳನ್ನ ಅವುಗಳ ವಾಹಕತ್ವದ ಆಧಾರದ ಮೇಲೆ ನಾವು ಪ್ರಮುಖವಾಗಿ 3 ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡಿರುವಂತದ್ದು: ವಾಹಕಗಳು, ಅರೆವಾಹಕಗಳು ಹಾಗೂ ನಿರೋಧಕಗಳು. ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ ಅಂತೇಳಿ. ಈ ಸರಿ ಮುಂದಿನ ಪ್ರಶ್ನೆಯನ್ನ ನೋಡಿ, ಎಲೆಕ್ಟ್ರಾನ್ ನ ಮೇಲಿರುವಂತಹ ವಿದ್ಯುದಾವೇಶ, ಚಾರ್ಜ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಾನ್ ನ ಮೇಲಿರುವಂತಹ ವಿದ್ಯುದಾವೇಶ ಎಷ್ಟು ಅಂತ ಹೇಳಿದ್ರೆ 1.6 × 10⁻⁻19 ಕೂಲಂ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ಪರಮಾಣುವಿನಲ್ಲಿರುವಂತಹ ಎಲೆಕ್ಟ್ರಾನ್ ಕಣಗಳ ಆವೇಶ 1.6 × 10⁻⁻19 ಕೂಲಂ. ಇವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕ ಅಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆನ್ ಇನ್ಸುಲೇಟರ್? ಇಲ್ಲಿ ಆಯ್ಕೆಗಳನ್ನು ನೋಡಿ: ಗಾಜು, ಪ್ಲಾಸ್ಟಿಕ್, ಪಿಂಗಾಣಿ, ತಾಮ್ರ. ಸೊ ಗಾಜು, ಪ್ಲಾಸ್ಟಿಕ್, ಪಿಂಗಾಣಿ ಇವೆಲ್ಲವೂ ಕೂಡ ನಿರೋಧಕಗಳು ಅಂದ್ರೆ ಇನ್ಸುಲೇಟರ್ಸ್ಗಳು. ತಾಮ್ರ ಒಂದು ಅತ್ಯುತ್ತಮ ವಾಹಕ. ಹಾಗಾಗಿ ಆಪ್ಷನ್ ಡಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ, ಈ ಕೆಳಗಿನ ಯಾವ ಜೋಡಿ ಅರೆವಾಹಕಗಳಾಗಿವೆ? ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆರ್ ಸೆಮಿ ಕಂಡಕ್ಟರ್ಸ್? ಆಪ್ಷನ್ಸ್ ಗಳನ್ನ ನೋಡಿ: ಜರ್ಮೇನಿಯಂ ಮತ್ತು ಸಿಲಿಕಾನ್, ಪ್ಲಾಸ್ಟಿಕ್ ಮತ್ತು ಪಿಂಗಾಣಿ, ಕಬ್ಬಿಣ ಮತ್ತು ಸಿಲಿಕಾನ್, ಜರ್ಮೇನಿಯಂ ಮತ್ತು ಪಿಂಗಾಣಿ. ಸೊ ನಮಗೆ ಸಿಲಿಕಾನ್ ಒಂದು ಅರೆವಾಹಕ ಅಂತ ಹೇಳಿ ಗೊತ್ತಿದೆ. ಸೊ ಸಿಲಿಕಾನ್ ಅಲ್ಲದೆ ಜರ್ಮೇನಿಯಂ ಕೂಡ ಒಂದು ಅತ್ಯುತ್ತಮ ಅರೆವಾಹಕ. ಸಿಲಿಕಾನ್ ಮತ್ತು ಜರ್ಮೇನಿಯಂ ಶುದ್ಧ ಅರೆವಾಹಕಗಳಿಗೆ ಉದಾಹರಣೆಗಳು. ಸಿಲಿಕಾನ್ ಮತ್ತು ಜರ್ಮೇನಿಯಂ ಶುದ್ಧ ಅರೆವಾಹಕಗಳಿಗೆ ಉದಾಹರಣೆಗಳು. ಸೊ ಸೆಮಿ ಕಂಡಕ್ಟರ್ಸ್ಗಳು ಅಥವಾ ಅರೆವಾಹಕಗಳು ಅಂದ್ರೆ ಏನು ಅಂತ ಹೇಳಿದ್ರೆ, ಎ ಸೆಮಿ ಕಂಡಕ್ಟರ್ ಇಸ್ ಎ ಮೆಟೀರಿಯಲ್ ವಿತ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಬಿಟ್ವೀನ್ ದಟ್ ಆಫ್ ಎ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಸೊ ಅರೆವಾಹಕಗಳು ಅಥವಾ ಸೆಮಿ ಕಂಡಕ್ಟರ್ಸ್ಗಳು ಕಂಡಕ್ಟರ್ಸ್ ಗಳಿಗಿಂತ ಕಡಿಮೆ ವಾಹಕತ್ವವನ್ನ ಹೊಂದಿರ್ತವೆ. ಹಾಗೇನೆ ನಿರೋಧಕಗಳಿಗಿಂತ ಜಾಸ್ತಿ ವಾಹಕತ್ವವನ್ನ ಹೊಂದಿರುವಂತ ವಸ್ತುಗಳು ಆಗಿರ್ತವೆ. ಇವುಗಳನ್ನು ನಾವು ಅರೆವಾಹಕಗಳು ಅಂತೇಳಿ ಕರೀತೀವಿ. ಸೊ ಅರೆವಾಹಕಗಳಿಗೆ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡಬಹುದು. ಪ್ರಮುಖವಾಗಿ ಸಿಲಿಕಾನ್, ಜರ್ಮೇನಿಯಂ ಇವುಗಳನ್ನು ನಾವು ಶುದ್ಧ ಅರೆವಾಹಕಗಳು ಅಂತೇಳಿ ಕರಿತೇವೆ, ಪ್ಯೂರ್ ಸೆಮಿ ಕಂಡಕ್ಟರ್ಸ್ ಗಳು ಅಂತೇಳಿ ಕರಿತೇವೆ. ಸೊ ಇತರ ಉದಾಹರಣೆಗಳನ್ನು ನಾವು ಕೊಡೋದಾದ್ರೆ ಆಂಟಿಮನಿ ಆಗಿರ್ಬೋದು, ಆರ್ಸೆನಿಕ್, ಸೆಲೇನಿಯಂ, ಟೆಲ್ಯೂರಿಯಂ. ಸೊ ಇವುಗಳು ಕೂಡ ಅರೆವಾಹಕಗಳಿಗೆ ಉದಾಹರಣೆಗಳು. ಇವುಗಳನ್ನು ನಾವು ಅಶುದ್ಧ ಅರೆವಾಹಕಗಳು ಅಂತೇಳಿ ಕರಿತೇವೆ, ಇಂಪ್ಯೂರಿಟಿ ಸೆಮಿ ಕಂಡಕ್ಟರ್ಸ್ ಅಂತೇಳಿ ಕರಿತೇವೆ, ಇಂಪ್ಯೂರ್ ಸೆಮಿ ಕಂಡಕ್ಟರ್ಸ್ ಅಂತೇಳಿ ಕರಿತೇವೆ. ಸೊ ಈ ಅರೆವಾಹಕಗಳು ಅಥವಾ ಸೆಮಿ ಕಂಡಕ್ಟರ್ಸ್ ಗಳಲ್ಲಿ ಪ್ರಮುಖವಾಗಿ 2 ವಿಧಗಳನ್ನು ನಾವು ಗುರುತಿಸ್ತೇವೆ. ದೇರ್ ಆರ್ 2 types ಆಫ್ ಸೆಮಿ ಕಂಡಕ್ಟರ್ಸ್. ಒನ್ ಈಸ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂಡ್ ಅನದರ್ ಒನ್ ಈಸ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್. ಸೊ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಆರ್ ಪ್ಯೂರ್ ಎಲಿಮೆಂಟ್ಸ್ ಆರ್ ಮೆಟೀರಿಯಲ್ಸ್ ವಿದೌಟ್ ಇಂಟೆನ್ಷನಲ್ ಇಂಪ್ಯೂರಿಟಿ. ಸೊ ಈ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ಗಳು
ಶುದ್ಧ ಅರೆವಾಹಕಗಳು ಆಗಿರುತ್ತವೆ. ಯಾವುದೇ ಅಶುದ್ಧ ಅರೆವಾಹಕಗಳನ್ನ ಅದರ ಜೊತೆ ಸೇರಿಸಿರುವುದಿಲ್ಲ. ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿ ದೊರೆಯುವಂತಹ ಎಲಿಮೆಂಟ್ಸ್ಗಳು ಅಥವಾ ವಸ್ತುಗಳು ಆಗಿರುತ್ತವೆ. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ಗಳು ಯಾವುದೇ ಅಶುದ್ಧ ಅರೆವಾಹಕಗಳನ್ನ ಅದಕ್ಕೆ ಸೇರಿಸಿರುವುದಿಲ್ಲ. ಇದನ್ನು ನಾವು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ಗಳು ಅಂತ ಹೇಳಿ ಕರಿತೇವೆ. ಸೊ ಸಿಲಿಕಾನ್ ಮತ್ತು ಜರ್ಮೇನಿಯಮ್ಸ್ಗಳು ಇವೆರಡು ಕೂಡ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ಗಳಿಗೆ ಒಂದು ಅತ್ಯುತ್ತಮ ಉದಾಹರಣೆಗಳು. ಹಾಗೆಯೇ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ಗೆ ಬಂದಾಗ ದೀಸ್ ಟೈಪ್ ಆಫ್ ಸೆಮಿಕಂಡಕ್ಟರ್ಸ್ ಆರ್ ದೋಸ್ ವಿಚ್ ಈಸ್ ಡೋಪ್ಡ್ ವಿತ್ ಅದರ್ ಇಂಪ್ಯೂರಿಟೀಸ್. ಸೊ ಇತರ ಅಶುದ್ಧ ಅರೆವಾಹಕಗಳಿಂದ ಡೋಪಿಂಗ್ ಮಾಡಲಾದಂತಹ ಅರೆವಾಹಕಗಳನ್ನು ನಾವು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ಗಳು ಅಂತೇಳಿ ಕರಿತೇವೆ. ಸೊ ಡೋಪಿಂಗ್ ಅಂತ ಹೇಳಿದ್ರೆ ಆಡಿಂಗ್ ಇಂಪ್ಯೂರಿಟೀಸ್. ಸೊ ಡೋಪಿಂಗ್ ಇಸ್ ದ ಪ್ರೋಸೆಸ್ ಆಫ್ ಆಡಿಂಗ್ ಇಂಪ್ಯೂರಿಟೀಸ್ ಟು ದ ಪ್ಯೂರ್ ಸೆಮಿಕಂಡಕ್ಟರ್ಸ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತೇಳಿ ಕರಿತೇವೆ. ಸೊ ಇವಿಷ್ಟು ಸೆಮಿಕಂಡಕ್ಟರ್ಸ್ಗಳ ವಿಧಗಳ ಬಗ್ಗೆ. ಮುಂದಿನ ಪ್ರಶ್ನೆ ನೋಡಿ, ಸಿಲಿಕಾನ್ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತೇಳಿ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 2, 4, 6 ಹಾಗೂ 8 ಅಂತೇಳಿ. ಸೊ ಸಿಲಿಕಾನ್ ಪರಮಾಣು, ಸಿಲಿಕಾನ್ ಒಂದು ಶುದ್ಧ ಅರೆವಾಹಕಕ್ಕೆ ಉದಾಹರಣೆ. ಸೊ ಸಿಲಿಕಾನ್ ಪರಮಾಣುವಿನ ಅತ್ಯಂತ ಹೊರಕವಚ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಸೊ ಯಾವುದೇ ಒಂದು ಧಾತುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ಆ ಧಾತುವಿನ ವೇಲೆನ್ಸಿ ಅಂತೇಳಿ ಕರಿತೇವೆ. ಆ ಧಾತುವಿನ ವೇಲೆನ್ಸಿ ಅಂತೇಳಿ ಕರಿತೇವೆ. ಸೊ ವೇಲೆನ್ಸಿ ಆಫ್ ಎನ್ ಆಟಮ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಸೊ ಇದನ್ನು ನಾವು ವೇಲೆನ್ಸಿ ಅಂತೇಳಿ ಕರಿತೇವೆ. ಸಿಲಿಕಾನ್ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅದು 4. ಸೊ ನೀವು ಸಿಲಿಕಾನ್ ಪರಮಾಣುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೆದಾಗ 1s2, 2s2, 2p6, 3s2, 3p2 ಅಂತೇಳಿ ಈ ತರ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರೀತೇವೆ. ಸೊ ಈ ಎಲೆಕ್ಟ್ರಾನ್ ವಿನ್ಯಾಸವನ್ನ ಗಮನಿಸಿದಾಗ ಇಲ್ಲಿ ನೋಡಿ 3s2 and 3p2 ಲಾಸ್ಟಿಗೆ ಬರುವಂತದ್ದು. ಸೊ ಈ ಕಕ್ಷೆಯನ್ನು ನಾವು ಅತ್ಯಂತ ಹೊರ ಕವಚ ಅಥವಾ ಔಟರ್ ಮೋಸ್ಟ್ ಶೆಲ್ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ಆ ಧಾತುವಿನ ವೇಲೆನ್ಸಿ ಅಂತೇಳಿ ಕರಿತೇವೆ. ಇಲ್ಲಿ ನೋಡಿ 3s2 and 3p2, ಇಲ್ಲಿ 3s ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಅಂಡ್ p ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಎರಡನ್ನ ಸೇರಿಸಿದಾಗ ಇದು ಔಟರ್ ಮೋಸ್ಟ್ ಶೆಲ್ ಇದು. ಸೊ ಇದರಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 4. ಸೊ ಹಾಗಾಗಿ ಸಿಲಿಕಾನ್ ನ ವೇಲೆನ್ಸಿ 4. ಸೊ ಇದನ್ನ ನೀವು ನೋಡ್ಕೊಳ್ಳಿ. ಹಾಗಾಗಿ ಸಿಲಿಕಾನ್ ಅನ್ನು ನಾವು ಟೆಟ್ರಾವ್ಯಾಲೆಂಟ್ ಆಟಮ್ ಅಂತ ಕೂಡ ಕರಿತೇವೆ. ಸೊ ಟೆಟ್ರಾವ್ಯಾಲೆಂಟ್ ಅಂದ್ರೆ ಇದು ಸಿಲಿಕಾನ್ ಪರಮಾಣು ಇತರ 4 ಧಾತುಗಳೊಂದಿಗೆ ಬಂಧವನ್ನ ಏರ್ಪಡಿಸಬಹುದು. ಇಟ್ ಕ್ಯಾನ್ ಬಾಂಡ್ ಟು 4 ಅದರ್ ಆಟಮ್ಸ್. ಸೊ ಹಾಗಾಗಿ ಸಿಲಿಕಾನ್ ಇಸ್ ಟೆಟ್ರಾವ್ಯಾಲೆಂಟ್ ಆಟಮ್. ಕಾರ್ಬನ್ ನ ವ್ಯಾಲೆನ್ಸಿ ಕೂಡ 4. ಇದರಲ್ಲಿ ಕೂಡ ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಇದ್ದಾವೆ. ಹಾಗಾಗಿ ಕಾರ್ಬನ್ ನ ವೇಲೆನ್ಸಿ ಕೂಡ 4. ಮುಂದಿನ ಪ್ರಶ್ನೆಯನ್ನು ನೋಡಿ, ಇವುಗಳಲ್ಲಿ ಯಾವುದು ಪಂಚವೇಲೆನ್ಸಿ ಬೆರಕಿಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ? ಬೋರಾನ್, ಇರಿಡಿಯಂ, ಗ್ಯಾಲಿಯಂ, ಆಂಟಿಮನಿ. ಸೊ ಈ ಎಲ್ಲ ಆಪ್ಷನ್ಸ್ ಗಳನ್ನ ನೋಡಿದಾಗ ಇಲ್ಲಿ ಪಂಚವೇಲೆನ್ಸಿ ಬೆರಕೆಗೆ ಒಂದು ಉದಾಹರಣೆ ಆಂಟಿಮನಿ. ಆಪ್ಷನ್ ಸಿ ಆಂಟಿಮನಿ. ಸೊ ಇದರ ಕೆಮಿಕಲ್ ಸಿಂಬಲ್ SB, ಆಂಟಿಮನಿ. ಸೊ ಇಲ್ಲಿ ನೋಡಿ ಆಂಟಿಮನಿ ಒಂದು ಪಂಚವೇಲೆನ್ಸಿ ಬೆರಕೆಗೆ ಉದಾಹರಣೆ. ಸೊ ಏನಿದು ಪಂಚವೇಲೆನ್ಸಿ ಬೆರಕೆ ಅಂತ ಹೇಳಿ ನೋಡೋದಾದ್ರೆ ಈ ಪಂಚವೇಲೆನ್ಸಿ ಬೆರಕೆಗಳನ್ನು ನಾವು ದಾನಿ ಅಶುದ್ಧತೆ ಅಥವಾ ದಾನಿ ಬೆರಕೆ ಅಂತ ಹೇಳಿ ಕೂಡ ಕರಿತೇವೆ. ಡೋನಾರ್ ಇಂಪ್ಯೂರಿಟಿ ಅಂತ ಕೂಡ ಕರಿತೇವೆ. ಸೊ ಡೋನಾರ್ ಇಂಪ್ಯೂರಿಟಿಯಲ್ಲಿ ಈ ಡೋನಾರ್ ಇಂಪ್ಯೂರಿಟಿಯನ್ನ ಯಾವುದಕ್ಕೆ ನಾವು ಸೇರಿಸ್ತೇವೆ ಅಂತ ಹೇಳಿದ್ರೆ ಇವುಗಳನ್ನ ಶುದ್ಧ ಅರೆವಾಹಕಗಳಿಗೆ ಸೇರಿಸ್ತೇವೆ. ಅದಕ್ಕೋಸ್ಕರ ಸೇರಿಸ್ತೇವೆ ಅಂತ ಹೇಳಿದ್ರೆ ಸೊ ಈ ಶುದ್ಧ ಅರೆವಾಹಕಗಳ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ವಿದ್ಯುತ್ ವಾಹಕತ್ವವನ್ನ ಹೆಚ್ಚಿಸೋದಕ್ಕೋಸ್ಕರ ನಾವು ಈ ದಾನಿ ಬೆರಕೆಗಳನ್ನ ಶುದ್ಧ ಅರೆವಾಹಕಕ್ಕೆ ಸೇರಿಸ್ತೇವೆ. ಸೊ ಆಗ ಆ ಒಂದು ಶುದ್ಧ ಅರೆವಾಹಕಗಳ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದ್ರೆ ವಿದ್ಯುತ್ ವಾಹಕತ್ವ ಹೆಚ್ಚಾಗ್ತದೆ. ಸೊ ಇದಕ್ಕೋಸ್ಕರ ಪಂಚವೇಲೆನ್ಸಿ ಬೆರಕೆಗಳನ್ನ ನಾವು ಬಳಕೆ ಮಾಡ್ತೇವೆ. ದ ಎಲಿಮೆಂಟ್ಸ್ ವಿಚ್ ಇಸ್ ಇಂಟ್ರೊಡ್ಯೂಸ್ಡ್ ಇಂಟು ಎ ಪ್ಯೂರ್ ಸೆಮಿಕಂಡಕ್ಟರ್ ಟು ಪ್ರೊವೈಡ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಟು ಇನ್ಕ್ರೀಸ್ ಇಟ್ಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಶುದ್ಧ ಅರೆವಾಹಕಕ್ಕೆ ಹೆಚ್ಚುವರಿಯಾಗಿ ಒಂದು ಎಲೆಕ್ಟ್ರಾನ್ ಅನ್ನ ಕೊಟ್ಟು ಸೊ ಅದರಿಂದ ಆ ಎಲೆಕ್ಟ್ರಾನ್ಗಳ ಮೂವ್ಮೆಂಟ್ ಇಂದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹೆಚ್ಚಾಗುವಂತೆ ಮಾಡೋದಕ್ಕೋಸ್ಕರ ಇಲ್ಲಿ ಪಂಚವೇಲೆನ್ಸಿ ಬೆರಕೆಗಳನ್ನ ಇಲ್ಲಿ ಶುದ್ಧ ಅರೆವಾಹಕಕ್ಕೆ ಸೇರಿಸಲಾಗ್ತದೆ. ನಾವು ಪಂಚವೇಲೆನ್ಸಿ ಬೆರಕೆ ಅಥವಾ ದಾನಿ ಅಶುದ್ಧತೆ, ಡೋನಾರ್ ಇಂಪ್ಯೂರಿಟಿಗೆ ನಾವು ಉದಾಹರಣೆಯನ್ನ ಕೊಡೋದಾದ್ರೆ ಅದಕ್ಕೆ ಮೋಸ್ಟ್ ಕಾಮನ್ ಎಕ್ಸಾಂಪಲ್ಸ್ ಗ್ರೂಪ್ 5 ಎಲಿಮೆಂಟ್ಸ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಆವರ್ತ ಕೋಷ್ಟಕದ 5ನೇ ಬರುವಂತಹ ಧಾತುಗಳು ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್ ಇವೆಲ್ಲವೂ ಕೂಡ ಪಂಚವೇಲೆನ್ಸಿ ಬೆರಕೆಗಳಿಗೆ ಉದಾಹರಣೆಗಳು. ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಅಂಡ್ ಬಿಸ್ಮತ್ ಇವೆಲ್ಲವೂ ಕೂಡ ಪಂಚವೇಲೆನ್ಸಿ ಬೆರಕೆಗಳಿಗೆ ಉದಾಹರಣೆಗಳು. ಸೊ ನಾವು ಶುದ್ಧ ಅರೆವಾಹಕಕ್ಕೆ ಅಂದ್ರೆ ಸಿಲಿಕಾನ್ ಅಥವಾ ಜರ್ಮೇನಿಯಂಗೆ
ಈ ಪಂಚವೇಲೆನ್ಸಿ ಬೆರಕೆಯಾಗಿರುವಂತಹ ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್, ಸೊ ಇವೆಲ್ಲ ಯಾವುದಾದ್ರೂ ಒಂದು ಧಾತುವನ್ನ ಸೇರಿಸಿದಾಗ ಅದು ಎನ್ ಟೈಪ್ ಅರೆವಾಹಕವಾಗಿ, ಎನ್ ರೀತಿಯ ಅರೆವಾಹಕವಾಗಿ ಪರಿವರ್ತನೆ ಆಗ್ತದೆ. ಆ ಅರೆವಾಹಕವನ್ನು ನಾವು ಎನ್ ಟೈಪ್ ಸೆಮಿಕಂಡಕ್ಟರ್ಸ್, ಎನ್ ರೀತಿಯ ಅರೆವಾಹಕಗಳು ಅಂತೇಳಿ ಕರಿತೇವೆ. ಸೊ ಉದಾಹರಣೆಗಳನ್ನ ನೋಡ್ಕೊಳ್ಳಿ. ಸೊ ದೀಸ್ ಎಲಿಮೆಂಟ್ಸ್ ಆರ್ ಟಿಪಿಕಲಿ ಆಡೆಡ್ ಟು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಲೈಕ್ ಸಿಲಿಕಾನ್ ಆರ್ ಜರ್ಮೇನಿಯಂ ಟು ಪ್ರೊಡ್ಯೂಸ್ ಎನ್ ಟೈಪ್ ಸೆಮಿಕಂಡಕ್ಟರ್ಸ್. How we get n-type semiconductors? When we add pentavalent impurities such as phosphorus, arsenic, antimony and bismuth to the pure semiconductors like silicon or germanium, we will get n-type semiconductors. So in n-type semiconductors, majority charge carriers are the electrons. So ಈ pentavalent ಅಥವಾ ಪಂಚವೇಲೆನ್ಸಿ ಬೆರಕಿಯ ಧಾತುಗಳನ್ನ ಶುದ್ಧ ಅರೆವಾಹಕಕ್ಕೆ ಸೇರಿಸಿದಾಗ ಒಂದು ಎಲೆಕ್ಟ್ರಾನ್ ಹೆಚ್ಚುವರಿಯಾಗಿ ಅಲ್ಲಿ ಸೇರ್ಪಡೆಯಾಗುವುದರಿಂದ ಆ ಒಂದು ಅರೆವಾಹಕ ವಸ್ತುವಿನ ವಿದ್ಯುತ್ ವಾಹಕತ್ವ ಹೆಚ್ಚುತ್ತದೆ. ಸೊ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆದಾಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ಹೆಚ್ಚಾಗ್ತದೆ. ಸೊ ಹಾಗಾಗಿ ಎನ್ ರೀತಿಯ ಅರೆವಾಹಕಗಳನ್ನು ತಯಾರಿಸಲಿಕ್ಕೆ ಪಂಚವೇಲೆನ್ಸಿಯ ಬೆರಕೆಗಳನ್ನ ಬಳಕೆ ಮಾಡಲಾಗ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಅರೆವಾಹಕದ ವಿದ್ಯುದ್ವಾಹಕತೆ ಆಯ್ಕೆಗಳು: ನಿರೋಧಕಕ್ಕಿಂತ ಕಡಿಮೆ, ವಾಹಕಕ್ಕಿಂತ ಕಡಿಮೆ, ನಿರೋಧಕಕ್ಕಿಂತ ಹೆಚ್ಚು ಆದರೆ ವಾಹಕಕ್ಕಿಂತ ಕಡಿಮೆ, ವಾಹಕತ್ವವೇ ಇಲ್ಲ. ಸೊ ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಬನ್ನಿ. ವಾಹಕತ್ವವೇ, ಆಪ್ಷನ್ ಡಿ, ವಾಹಕತ್ವವೇ ಇಲ್ಲ, ಇದು ತಪ್ಪು. ವಾಹಕತ್ವವೇ ಇಲ್ಲದಂತಹ ವಸ್ತುಗಳನ್ನು ನಾವು ನಿರೋಧಕಗಳು ಅಂತೇಳಿ ಕರಿತೇವೆ, ಇನ್ಸುಲೇಟರ್ಸ್ ಗಳಂತೇಳಿ ಕರಿತೇವೆ. ಹಾಗಾಗಿ ಈ ಆಪ್ಷನ್ ಆಗಲ್ಲ. ಹಾಗೇನೆ ನಿರೋಧಕಕ್ಕಿಂತ ಕಡಿಮೆ ಅಂದ್ರೆ ಇನ್ಸುಲೇಟರ್ಗಳಿಗಿಂತ ಕಡಿಮೆ ವಾಹಕತ್ವವನ್ನ ಹೊಂದಿದೆ ಅಂತೇಳಿ. ಸೊ ಈ ಇನ್ಸುಲೇಟರ್ಗಳು ಯಾವುದೇ ವಾಹಕತ್ವದ ಗುಣವನ್ನ ಹೊಂದಿರುವುದಿಲ್ಲ. ಹಾಗಾಗಿ ಇನ್ಸುಲೇಟರ್ಗಿಂತ ಕಡಿಮೆ ವಾಹಕತ್ವ ಅಲ್ಲ, ಇನ್ಸುಲೇಟರ್ಗಿಂತ ಹೆಚ್ಚು ವಾಹಕತ್ವವನ್ನ ಹೊಂದಿದೆ. ಹಾಗಾಗಿ ಆಪ್ಷನ್ ಎ ಕೂಡ ಆಗಲ್ಲ. ವಾಹಕದಕ್ಕಿಂತ ಕಡಿಮೆ ಹೊಂದಿರ್ತವ? ಹೌದು, ವಾಹಕದಕ್ಕಿಂತ ಕಡಿಮೆ ಹೊಂದಿರ್ತವೆ. ವಾಹಕಕ್ಕಿಂತ ಕಡಿಮೆ ವಿದ್ಯುದ್ವಾಹಕವನ್ನ ಅರೆವಾಹಕಗಳು ಹೊಂದಿರುತ್ತವೆ. ಸೊ ಆಪ್ಷನ್ ಸಿ ನೋಡಿ, ನಿರೋಧಕಕ್ಕಿಂತ ಹೆಚ್ಚು, ವಾಹಕಕ್ಕಿಂತ ಕಡಿಮೆ. ಸೊ ಇದು ಅತ್ಯಂತ ಸಮರ್ಪಕವಾದಂತಹ ಆಯ್ಕೆ. ಸೊ ಇಟ್ ವಿಲ್ ಬಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. ನಿರೋಧಕಕ್ಕಿಂತ ಹೆಚ್ಚು, ಇನ್ಸುಲೇಟರ್ಗಿಂತ ಹೆಚ್ಚು, ವಾಹಕಕ್ಕಿಂತ ಕಡಿಮೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗ್ತದೆ. ಸೊ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ಸ್ ಲೈಸ್ ಬಿಟ್ವೀನ್ ದ ಕಂಡಕ್ಟಿವಿಟಿ ಆಫ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಸೊ ನಾವು ಈ ಅರೆವಾಹಕಗಳ ವಾಹಕತ್ವವನ್ನು ನಾವು ಏರಿಕೆ ಕ್ರಮದಲ್ಲಿ ಬರೆದಾಗ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಬರೆದಾಗ ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, ಇನ್ಸುಲೇಟರ್ಸ್ ಫಸ್ಟಿಗೆ ಬರುವಂತದ್ದು ಇನ್ಸುಲೇಟರ್ಸ್. ಇದರಲ್ಲಿ ವಾಹಕತ್ವವೇ ಇಲ್ಲ, ವಾಹಕತ್ವ 0, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ 0. ಸೊ ಇದಾದ ನಂತರ ಇನ್ಸುಲೇಟರ್ಸ್ ಗಳಾದ ನಂತರ ನಮಗೆ ನೆಕ್ಸ್ಟ್ ಬರುವಂತದ್ದು ಸೆಮಿಕಂಡಕ್ಟರ್ಸ್ಗಳು ನೆಕ್ಸ್ಟ್ ಮಿಡ್ಲ್ ಅಲ್ಲಿ ಬರ್ತವೆ. ನೆಕ್ಸ್ಟ್ ಕಂಡಕ್ಟರ್. ಸೊ ಈ ತರ ಇನ್ಸುಲೇಟರ್ಸ್ ಇದರಲ್ಲಿ ಆಲ್ಮೋಸ್ಟ್, ಸೊ ಇನ್ಸುಲೇಟರ್ಸ್ಗಳಲ್ಲಿ 0 ಕಂಡಕ್ಟಿವಿಟಿ. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸೆಮಿಕಂಡಕ್ಟರ್ಸ್ಗಳಲ್ಲಿ. ಹಾಗೇನೆ ಸೆಮಿಕಂಡಕ್ಟರ್ಸ್ಗಳಿಗಿಂತಲೂ ಕೂಡ ಉತ್ತಮ ವಾಹಕಗಳಾಗಿರ್ತವೆ, ಕಂಡಕ್ಟರ್ಸ್ಗಳು ಆಗಿರ್ತವೆ. ಸೊ ಇದು ಏರಿಕೆ ಕ್ರಮದಲ್ಲಿ. ಹಾಗೆ ನಾವು ಇಳಿಕೆ ಕ್ರಮದಲ್ಲಿ ಬರೆಯೋದಿದ್ರೆ ಫಸ್ಟಿಗೆ ಬರುವಂಥದ್ದು ಕಂಡಕ್ಟರ್ಸ್, ನೆಕ್ಸ್ಟ್ ಬರುವಂಥದ್ದು ಸೆಮಿಕಂಡಕ್ಟರ್ಸ್, ಸೊ ನೆಕ್ಸ್ಟ್ ಬರುವಂಥದ್ದು ಇನ್ಸುಲೇಟರ್ಸ್ಗಳು. ಸೊ ಇದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ, ಇಳಿಕೆ ಕ್ರಮದಲ್ಲಿ. ಸೊ ಈ ತರ ನಿಮಗೆ ಪ್ರಶ್ನೆಗಳು ಬರಬಹುದು. ನೀವು ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಈ ತರ ಬರಿಬಹುದು. ಮುಂದಿನ ಪ್ರಶ್ನೆಯನ್ನು ನೋಡಿ. ಇದು ಒಂದು ಉತ್ತಮ ಅರೆವಾಹಕ. ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ: ಕಬ್ಬಿಣ, ತಾಮ್ರ, ಗ್ರಾಫೈಟ್, ಹಾಗೇನೆ ಸಿಲಿಕಾನ್. ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡಿದಾಗೆ ಸಿಲಿಕಾನ್ ಒಂದು ಅತ್ಯುತ್ತಮ ಅರೆವಾಹಕ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಸಿಲಿಕಾನ್ ಅನ್ನು ನಾವು ಶುದ್ಧ ಅರೆವಾಹಕಗಳು ಅಂತ ಹೇಳಿ ಕರಿತೇವೆ. ಸಿಲಿಕಾನ್ ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ಸಿಲಿಕಾನ್ನ ವ್ಯಾಲೆನ್ಸಿ ಅಂತ ಹೇಳಿ ಕರಿತೇವೆ. ಸೊ ಸಿಲಿಕಾನ್ನ ವ್ಯಾಲೆನ್ಸಿ ಎಷ್ಟು ಅಂತ ಹೇಳಿದ್ರೆ 4. ಸೊ ಸಿಲಿಕಾನ್ ಇಸ್ ಎ ಟೆಟ್ರಾವ್ಯಾಲೆಂಟ್ ಆಟಮ್. ಮುಂದಿನ ಪ್ರಶ್ನೆಯನ್ನು ನೋಡಿ. ಇವುಗಳಲ್ಲಿ ದಾನಿ ಅಶುದ್ಧತೆ ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಡೋನಾರ್ ಇಂಪ್ಯೂರಿಟಿ? ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಸಿಲಿಕಾನ್ ಅಂಡ್ ಜರ್ಮೇನಿಯಂ ಇವೆರಡು ಕೂಡ ಶುದ್ಧ ಅರೆವಾಹಕಗಳು, ಪ್ಯೂರ್ ಸೆಮಿ ಕಂಡಕ್ಟರ್ಸ್ಗಳು ಅಥವಾ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಗಳಂತೇಳಿ ಕರಿತೇವೆ. ಸೊ ಇವು ಅಶುದ್ಧತೆಗಳೆಲ್ಲ, ಪ್ಯೂರ್ ಸೆಮಿ ಕಂಡಕ್ಟರ್ಸ್, ಶುದ್ಧ ಅರೆವಾಹಕಗಳು ಅಂತೇಳಿ ಕರಿತೇವೆ. ಈ ಶುದ್ಧ ಅರೆವಾಹಕಗಳಿಗೆ ನಾವು ಅಶುದ್ಧ ಅರೆವಾಹಕಗಳನ್ನ ಸೇರಿಸಿ ಈ ಶುದ್ಧ ಅರೆವಾಹಕದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಥವಾ ವಿದ್ಯುತ್ ವಾಹಕತ್ವವನ್ನು ನಾವು ಹೆಚ್ಚು ಮಾಡುವಂಥದ್ದು.
ಸೊ ಅದಕ್ಕೋಸ್ಕರ ನಾವು ಅವುಗಳಿಗೆ ನಾವು ಅಶುದ್ಧತೆಯನ್ನ ಸೇರಿಸುವಂಥದ್ದು. ಸೊ ಇಲ್ಲಿ ದಾನಿ ಅಶುದ್ಧತೆ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ನಾವು ಈಗಾಗಲೇ ಪ್ರೀವಿಯಸ್ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದಾಗೆ ಪಿರಿಯಾಡಿಕ್ ಟೇಬಲ್ ನ ಗ್ರೂಪ್ ಬರುವಂತ ಗುಂಪು 5ರಲ್ಲಿ ಬರುವಂತ ಎಲಿಮೆಂಟ್ಸ್ ಗಳು ನಾವು ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಅಥವಾ ಡೋನಾರ್ ಇಂಪ್ಯೂರಿಟಿ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಆರ್ಸೆನಿಕ್ ಇದು ಪಿರಿಯಾಡಿಕ್ ಟೇಬಲ್ ನ ಗ್ರೂಪ್ 5 ಅಲ್ಲಿ ಬರ್ತದೆ. ಸೊ ಇದು ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಸೊ ಈ ಡೋನಾರ್ ಇಂಪ್ಯೂರಿಟಿ ಅಥವಾ ದಾನಿ ಅಶುದ್ಧತೆ ಅಂತ ಹೇಳ್ತಾರೆ ದ ಎಲಿಮೆಂಟ್ಸ್ ಇಂಟ್ರೊಡ್ಯೂಸ್ಡ್ ಇಂಟು ಎ ಪ್ಯೂರ್ ಸೆಮಿಕಂಡಕ್ಟರ್ಸ್ ಟು ಪ್ರೊವೈಡ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಆ್ಯಂಡ್ ಟು ಇನ್ಕ್ರೀಸ್ ಇಟ್ಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಯಾವುದೇ ಒಂದು ಶುದ್ಧ ಅರೆವಾಹಕಕ್ಕೆ ಈ ಪೆಂಟಾವ್ಯಾಲೆಂಟ್ ಅಶುದ್ಧತೆ ಅಥವಾ ದಾನಿ ಅಶುದ್ಧತೆಯಲ್ಲಿ ಬರುವಂತಹ ಎಲಿಮೆಂಟ್ಸ್ಗಳು ಅಂದರೆ ಧಾತುಗಳನ್ನು ಸೇರಿಸುವುದರಿಂದ ಆ ಶುದ್ಧ ಅರೆವಾಹಕದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ವಿದ್ಯುತ್ ವಾಹಕತೆಯನ್ನ ಹೆಚ್ಚು ಮಾಡಲಾಗ್ತದೆ, ಸೇರಿಸಿ ಹೆಚ್ಚು ಮಾಡಲಾಗ್ತದೆ. ಸೊ ಹೇಗೆ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಈ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಗಳು ತಮ್ಮಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ಸ್ಗಳನ್ನ ಹೆಚ್ಚುವರಿಯಾಗಿ ಈ ಶುದ್ಧ ಅರೆವಾಹಕಕ್ಕೆ ಡೋಪ್ ಮಾಡಿದಾಗ ಅಲ್ಲಿ ಡೊನೇಟ್ ಮಾಡೋದ್ರಿಂದ ಫ್ರೀ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಾಗ್ತದೆ. ಸೊ ಫ್ರೀ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಾದ ಹಾಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ಸೊ ಈ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಗಳನ್ನ ಯಾವುದೇ ಒಂದು ಶುದ್ಧ ಅರೆವಾಹಕಕ್ಕೆ ಸೇರಿಸಿದಾಗ ನಮಗೆ n ರೀತಿಯ ಅರೆವಾಹಕಗಳು ಸಿಗ್ತವೆ. ಇದಕ್ಕೆ ಸಾಕಷ್ಟು ಉದಾಹರಣೆಯನ್ನು ಕೊಡಬಹುದು. ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಹಾಗೇನೆ ಬಿಸ್ಮತ್ ಇವೆಲ್ಲವೂ ಕೂಡ pentavalent impurities ಗಳಿಗೆ ಉದಾಹರಣೆಗಳು. When we add pentavalent impurities like phosphorus, arsenic, antimony or bismuth to a pure semiconductors like silicon or germanium, we will get n-type semiconductors. So in n-type semiconductors, electrons are the majority charge carriers. Electrons are the majority charge carriers. ಈ ಪ್ರಶ್ನೆ ಬರಬಹುದು. Electrons are the majority charge carriers in n-type semiconductors. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಇವುಗಳಲ್ಲಿ ಸ್ವೀಕಾರಿ ಅಶುದ್ಧತೆ ಯಾವುದು? ಸೊ ನಾವು ದಾನಿ ಅಶುದ್ಧತೆ ಅಥವಾ ಡೋನಾರ್ ಇಂಪ್ಯೂರಿಟಿಯ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ಬರುವಂಥದ್ದು ಸ್ವೀಕಾರಿ ಅಶುದ್ಧತೆ ಅಥವಾ ಎಕ್ಸೆಪ್ಟರ್ ಇಂಪ್ಯೂರಿಟಿ ಅಂತ ಹೇಳಿ ಕರಿತೇವೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸೆಪ್ಟರ್ ಇಂಪ್ಯೂರಿಟಿ? ಆಯ್ಕೆಗಳು ಸಿಲಿಕಾನ್, ಜರ್ಮೇನಿಯಂ, ಬೋರಾನ್, ಆರ್ಸೆನಿಕ್. ಸಿಲಿಕಾನ್ ಮತ್ತು ಜರ್ಮೇನಿಯಂ ಎರಡು ಕೂಡ ಶುದ್ಧ ಅರೆವಾಹಕಗಳು. ಈ ಶುದ್ಧ ಅರೆವಾಹಕಗಳಿಗೆ ನಾವು ಅವುಗಳ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಥವಾ ವಿದ್ಯುತ್ ವಾಹಕತೆಯನ್ನ ನಾವು ಆಲ್ಟರ್ ಮಾಡೋದಕ್ಕೋಸ್ಕರ ಈ ಅಶುದ್ಧತೆಯನ್ನ ನಾವು ಸೇರಿಸುವಂಥದ್ದು. ಸೊ ಹಾಗಾಗಿ ಸಿಲಿಕಾನ್ ಅಂಡ್ ಜರ್ಮೇನಿಯಂ ಶುದ್ಧ ಅರೆವಾಹಕಗಳು ಇವು ಆಗುವುದಿಲ್ಲ. ಇವುಗಳಿಗೆ ನಾವು ಸೇರಿಸುವಂಥದ್ದು. ಸೊ ಆರ್ಸೆನಿಕ್ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ, ಸೊ ಇದು ಕೂಡ ಆಗಲ್ಲ. ಸೊ ಉಳಿದಿರುವಂಥದ್ದು ಬೋರಾನ್. ಸೊ ಬೋರಾನ್ ಸ್ವೀಕಾರಿ ಅಶುದ್ಧತೆಗೆ ಉದಾಹರಣೆ. ಆಪ್ಷನ್ ಸಿ ಬೋರಾನ್ ಸರಿಯಾದಂಥ ಉತ್ತರ. ಸೊ ಈ ಸ್ವೀಕಾರಿ ಅಶುದ್ಧತೆಯನ್ನ ನಾವು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಅಂತ ಕೂಡ ಕರಿತೇವೆ. ತ್ರಿವೇಲೆನ್ಸಿಯ ಅಶುದ್ಧತೆ ಅಂತೇಳಿ ಕರಿತೇವೆ ಕನ್ನಡದಲ್ಲಿ. ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ. Trivalent impurities are also called as acceptor impurities. An acceptor impurity is a type of impurity which is added to a semiconductors, typically a trivalent atoms like boron, aluminium, gallium or indium. ಈ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಅಥವಾ ಸ್ವೀಕಾರಿ ಅಶುದ್ಧತೆಯಲ್ಲಿ ಬರುವಂತಹ ಧಾತುಗಳನ್ನ ಸೊ ನಾವು ಯಾವುದೇ ಶುದ್ಧ ಅರೆವಾಹಕ ಆಗಿರುವಂತಹ ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಆರ್ ಜರ್ಮೇನಿಯಂಗೆ ನಾವು ಡೋಪಿಂಗ್ ಮಾಡಿದಾಗ ಸೇರಿಸಿದಾಗ ಆ ಒಂದು ಶುದ್ಧ ಅರೆವಾಹಕ ಪಿ ರೀತಿಯ ಅರೆವಾಹಕವಾಗಿ ಪರಿವರ್ತನೆ ಆಗ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಸಿಲಿಕಾನ್ ಪರಮಾಣುವಿನ ನಡುವಿನ ಸಂಬಂಧ. ದ ಬಾಂಡ್ ಬಿಟ್ವೀನ್ ಟು ಸಿಲಿಕಾನ್ ಆಟಮ್ಸ್. ಸಿಲಿಕಾನ್ ಪರಮಾಣುವಿನ ನಡುವಿನ ಸಂಬಂಧ. ಆಯ್ಕೆಗಳು ಎಲೆಕ್ಟ್ರೋವ್ಯಾಲೆಂಟ್, ಕೋವ್ಯಾಲೆಂಟ್, ಅಯಾನಿಕ್ ಬಂಧ, ಕೋಆರ್ಡಿನೇಟ್ ಬಂಧ ಅಥವಾ ಕೋಆರ್ಡಿನೇಟ್ ಬಾಂಡ್. ಈ ಸಿಲಿಕಾನ್ ಆಟಮ್ ಟೆಟ್ರಾವ್ಯಾಲೆಂಟ್ ಆಟಮ್. ಸಿಲಿಕಾನ್ ಪರಮಾಣು 4 ಬಂಧಗಳನ್ನ ಏರ್ಪಡಿಸಬಹುದು. ಇಟ್ ಕ್ಯಾನ್ ಫಾರ್ಮ್ 4 ಬಾಂಡ್ಸ್ ವಿತ್ ಅದರ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಸೊ 2 ಸಿಲಿಕಾನ್ ಪರಮಾಣುವಿನ ನಡುವಿನ ಬಂಧ ಯಾವುದು ಅಂತ ಹೇಳಿದ್ರೆ ಅದು ಕೋವೆಲೆಂಟ್ ಬಾಂಡ್. ಸಹವೇಲೆನ್ಸಿಯ ಬಂಧ ಅಂತ ಹೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ. ಮ್ಯೂಚುವಲ್ ಆಗಿ ಎಲೆಕ್ಟ್ರಾನ್ಗಳ ಶೇರಿಂಗ್ ಆಗೋದ್ರಿಂದ ಅಲ್ಲಿ ಸಹವೇಲೆನ್ಸಿಯ ಬಂಧ ಅಥವಾ ಕೋವೆಲೆಂಟ್ ಬಾಂಡ್ ಏರ್ಪಡುವಂಥದ್ದು. ಸೊ ಸಿಲಿಕಾನ್ ಆಟಮ್ಸ್ ಹ್ಯಾವ್ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂಡ್ ದೇ ಟೆಂಡ್ ಟು ಫಾರ್ಮ್ 4 ಸಿಂಗಲ್ ಕೋವೆಲೆಂಟ್ ಬಾಂಡ್ಸ್. ಇವೆಲ್ಲವೂ ಕೂಡ ಸಿಂಗಲ್ ಬಾಂಡ್ಸ್ಗಳಾಗಿರ್ತವೆ, ಸಿಂಗಲ್ ಕೋವೆಲೆಂಟ್ ಬಾಂಡ್ಸ್ಗಳಾಗಿರ್ತವೆ. ಸೊ ಟು ಕಂಪ್ಲೀಟ್ ದೇರ್ ಆಕ್ಟೆಟ್. ಮುಂದಿನ ಪ್ರಶ್ನೆ ನೋಡಿ.
ಒಂದು ಅರೆವಾಹಕವು ಎನ್ ರೀತಿಯ ಅರೆವಾಹಕವಾಗಿದ್ದರೆ ಈ ಕೆಳಗಿನ ಯಾವ ವಸ್ತು ಬೆರಕಿಯಾಗಿದೆ? ಇಲ್ಲಿ ಆಯ್ಕೆಗಳನ್ನು ನೋಡಿ. ಸಿಲಿಕಾನ್, ಬೋರಾನ್, ಅಲ್ಯೂಮಿನಿಯಂ, ಹಾಗೆಯೇ ರಂಜಕ. ಸೊ ನಾವು ಈಗಾಗಲೇ ವಿಸ್ತೃತವಾಗಿ ಇದನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಎನ್ ರೀತಿಯ ಅರೆವಾಹಕವನ್ನು ಪಡೆಯಲು ಬಳಸಲಾಗುವಂಥ ಅಶುದ್ಧತೆಯನ್ನು ನಾವು ದಾನಿ ಅಶುದ್ಧತೆ ಅಥವಾ ಪಂಚವೇಲೆನ್ಸಿಯ ಬೆರಕೆಗಳು ಅಂತೇಳಿ ಕರೀತೇವೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದಂಥ ಉತ್ತರ ರಂಜಕ ಫಾಸ್ಫರಸ್. ಆಪ್ಷನ್ ಡಿ ಫಾಸ್ಫರಸ್. ಎನ್ ರೀತಿಯ ಅರೆವಾಹಕಗಳಲ್ಲಿ ಬಹುಸಂಖ್ಯಕ ವಾಹಕಗಳು ಯಾವುವು ಅಂತೇಳಿ ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಎನ್ ರೀತಿಯ ಅರೆವಾಹಕಗಳಲ್ಲಿ ಎಲೆಕ್ಟ್ರಾನ್ಗಳು ಬಹುಸಂಖ್ಯಕ ವಾಹಕಗಳು ಆಗಿರ್ತವೆ. ಸೊ ಎನ್ ಟೈಪ್ ಸೆಮಿಕಂಡಕ್ಟರ್ಸ್ಗಳಲ್ಲಿ ಬಳಸಲಾಗುವಂತಹ ಧಾತುಗಳನ್ನು ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಆ್ಯಂಡ್ ಬಿಸ್ಮತ್. ಸೊ ಈ ಧಾತುಗಳನ್ನು ನಾವು ಬಳಸಿ ಮಾಡಿದಂತಹ ಅರೆವಾಹಕಗಳು ಅವು ಎನ್ ರೀತಿಯ ಅರೆವಾಹಕಗಳು ಆಗಿರ್ತವೆ. ಎನ್ ರೀತಿಯ ಅರೆವಾಹಕಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಬಹುಸಂಖ್ಯಕ ವಾಹಕಗಳು ಆಗಿರ್ತವೆ. ಪಿ ರೀತಿಯ ಅರೆವಾಹಕಗಳಲ್ಲಿ ಬಹುಸಂಖ್ಯಕ ವಾಹಕಗಳು. Which are the majority charge carriers in P type semiconductors? So N type semiconductors ಗಳಲ್ಲಿ ಎಲೆಕ್ಟ್ರಾನ್ಸ್ ಗಳು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಗಳಾಗಿದ್ರೆ, ಇಲ್ಲಿ P type ಸೆಮಿಕಂಡಕ್ಟರ್ಸ್ ಗಳಲ್ಲಿ ರಂಧ್ರಗಳು ಅಥವಾ ಹೋಲ್ಸ್ ಗಳು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಗಳು ಆಗಿರ್ತವೆ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಗಳು ರಂಧ್ರಗಳು ಆಗಿರ್ತವೆ ಇಲ್ಲಿ P type semiconductors ಗಳಲ್ಲಿ. So P type semiconductors are obtained by doping of trivalent impurities to the pure semiconductors. Trivalent impurity ಅಂದ್ರೆ ಯಾವುದೆಲ್ಲ? ಬೋರಾನ್, ಅಲ್ಯೂಮಿನಿಯಂ, ಇಂಡಿಯಂ, ಗ್ಯಾಲಿಯಂ. ಸೊ ಈ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಅಥವಾ ಅಕ್ಸೆಪ್ಟರ್ ಇಂಪ್ಯೂರಿಟಿಗಳನ್ನು ನಾವು ಶುದ್ಧ ಅರೆವಾಹಕಕ್ಕೆ ಸೇರಿಸಿದಾಗ ಅದು ಪಿ ರೀತಿಯ ಅರೆವಾಹಕವಾಗಿ ಪರಿವರ್ತನೆ ಆಗ್ತದೆ. ಸೊ ದ ಟ್ರೈವ್ಯಾಲೆಂಟ್ ಇಂಪ್ಯೂರಿಟೀಸ್ ಆರ್ ಅಕ್ಸೆಪ್ಟರ್ ಇಂಪ್ಯೂರಿಟೀಸ್. ನಾನು ಈಗಾಗಲೇ ಡಿಸ್ಕಸ್ ಮಾಡಿದಾಗೆ ಇಲ್ಲಿ ಟ್ರೈವ್ಯಾಲೆಂಟ್ ತ್ರಿವೇಲೆನ್ಸಿಯ ಬೆರಕೆಗಳು ಸ್ವೀಕಾರಿ ಅಶುದ್ಧತೆಗಳು ಆಗಿರ್ತವೆ. ಸೊ ಶುದ್ಧ ಅರೆವಾಹಕಗಳಾಗಿರುವಂತಹ ಸಿಲಿಕಾನ್ ಅಥವಾ ಜರ್ಮೇನಿಯಂನ ವ್ಯಾಲೆನ್ಸಿ 4. ಸೊ ಈ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಅಥವಾ ಅಕ್ಸೆಪ್ಟರ್ ಇಂಪ್ಯೂರಿಟಿಯಲ್ಲಿ ಬರುವಂತಹ ಆಟಮ್ಸ್ಗಳ ವ್ಯಾಲೆನ್ಸಿ ಎಷ್ಟು? ಟ್ರೈವ್ಯಾಲೆಂಟ್ ಅಂತ ಹೇಳಿದ್ರೆ ಅದರ ವ್ಯಾಲೆನ್ಸಿ 3. ಈ ಶುದ್ಧ ಅರೆವಾಹಕಕ್ಕೆ ಈ ಇಂಪ್ಯೂರಿಟಿಯನ್ನ ಸೇರಿಸಿದಾಗ ಇಟ್ ಕ್ಯಾನ್ ಫಾರ್ಮ್ ಓನ್ಲಿ 3 ಬಾಂಡ್ಸ್. ಶುದ್ಧ ಅರೆವಾಹಕದಲ್ಲಿ ಬರುವಂತಹ ಧಾತುಗಳ ವೇಲೆನ್ಸಿ 3 ಆಗಿರೋದ್ರಿಂದ ಅದು 3 ಬಾಂಡ್ಗಳನ್ನ ಮಾತ್ರ ಫಾರ್ಮ್ ಮಾಡಬಹುದು. ಒಂದು ಬಾಂಡ್ ಇನ್ಕಂಪ್ಲೀಟ್ ಆಗಿ ಉಳಿತದೆ. ದ ಮಿಸ್ಸಿಂಗ್ ಎಲೆಕ್ಟ್ರಾನ್ ಇನ್ ದ ಕೋವೆಲೆಂಟ್ ಬಾಂಡ್ ಕ್ರಿಯೇಟ್ಸ್ ಎ ಹೋಲ್. ಸೊ ಇಲ್ಲಿ ಕೋವೆಲೆಂಟ್ ಬಾಂಡ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಮಿಸ್ ಆಗಿ ಅದು ಹೋಲ್ಸ್ಗಳು ಅಥವಾ ರಂಧ್ರಗಳನ್ನ ಕ್ರಿಯೇಟ್ ಮಾಡ್ತದೆ. ಸೊ ಎಫೆಕ್ಟಿವ್ಲಿ ಸೈಟ್ ವಿತ್ ಪಾಸಿಟಿವ್ ಚಾರ್ಜ್. ಈ ಹೋಲ್ಸ್ ಇರುವಂತಹ ಚಾರ್ಜ್ಗಳು ಪಾಸಿಟಿವ್ ಸೈಡ್ಸ್ ಗಳಾಗಿರ್ತವೆ, ಪಾಸಿಟಿವ್ ಚಾರ್ಜ್ ಗಳನ್ನ ಹೊಂದಿರುವಂತಹ ಸೈಡ್ಸ್ ಗಳು ಆಗಿರ್ತವೆ ಡ್ಯೂ ಟು ದ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ಗಳ ಅನುಪಸ್ಥಿತಿಯಿಂದಾಗಿ ಈ ಹೋಲ್ಸ್ ಗಳಲ್ಲಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಗಳಲ್ಲಿ ಇಲ್ಲಿ ಹೋಲ್ಸ್ಗಳು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ಗಳು ಆಗಿರ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಜರ್ಮೇನಿಯಂ ಪರಮಾಣುವಿನಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಸಿಲಿಕಾನ್ ಹಾಗೂ ಜರ್ಮೇನಿಯಂ ಇವುಗಳ ವೇಲೆನ್ಸಿ 4. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಅಂತ ಹೇಳಿದ್ರೆ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ಆ ಧಾತುವಿನ ವೇಲೆನ್ಸಿ ಅಂತೇಳಿ ಕರಿತೇವೆ. ಜರ್ಮೇನಿಯಂನ ವೇಲೆನ್ಸಿ 4. ಸೊ ಇದು 4 ಬಾಂಡ್ಗಳನ್ನ ಫಾರ್ಮ್ ಮಾಡಬಹುದು. ಇಟ್ ಕ್ಯಾನ್ ಫಾರ್ಮ್ 4 ಬಾಂಡ್ಸ್ ವಿತ್ ಅದರ್ ಆಟಮ್ಸ್. ಸೊ ಇಲ್ಲಿ ಜರ್ಮೇನಿಯಂನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ನೋಡಿದ್ರೆ ಆರ್ಗಾನ್ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ 3d10 4s2 4p2. ಸೊ ಈ ಲಾಸ್ಟ್ 4s2 ಅಂಡ್ 4p2 ಶೆಲ್ಗಳನ್ನು ಔಟರ್ ಮೋಸ್ಟ್ ಶೆಲ್ ಅಂತ ಹೇಳಿ ಕರಿತೇವೆ, 4s and 4p2. ಮುಂದಿನ ಪ್ರಶ್ನೆಯನ್ನ ನೋಡಿ. ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯುವಂತೆ ಮಾಡಲು ಕೆಳಗಿನವುಗಳಲ್ಲಿ ಯಾವುದನ್ನು ಉಪಯೋಗಿಸಬಹುದು? ಇಲ್ಲಿ ಆಯ್ಕೆಗಳು ಟ್ರಾನ್ಸಿಸ್ಟರ್, ಡಯೋಡ್, ಹಾಗೆಯೇ ಟ್ರಾನ್ಸ್ಫಾರ್ಮರ್, ಹಾಗೆಯೇ ಮಾಡ್ಯುಲೇಟರ್. ಸೊ ಒಂದು ದಿಕ್ಕಿನಲ್ಲಿ ವಿದ್ಯುತ್ತನ್ನು ಹರಿಯುವಂತೆ ಮಾಡಲು ನಾವು ಯೂಶಲಿ ಡಯೋಡ್ ಅನ್ನ ಉಪಯೋಗ ಮಾಡ್ತೇವೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಸೊ ಡಯೋಡ್ ಅನ್ನ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ. ಸೊ ಈ ತರ ಒಂದು ಜೋಡಣೆ ಇದೆ. ಸೊ ಇದನ್ನು ನಾವು ಡಯೋಡ್ ಅಂತೇಳಿ ಕರಿತೇವೆ. ಸೊ ಡಯೋಡ್ನ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದು ಡಯೋಡ್ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಸೊ ಎ ಡಯೋಡ್ ಇಸ್ ಎ 2-terminal electronic device made by joining a p-type semiconductor and n-type semiconductor forming a p-n junction. ಸೊ ಈ ಡಯೋಡ್ ಅನ್ನ ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಇದು 2 ಟರ್ಮಿನಲ್ಗಳನ್ನ ಒಳಗೊಂಡಿದೆ.
ಸೊ ಈ ಪಿ ಟೈಪ್ ಸೆಮಿಕಂಡಕ್ಟರ್ಗಳು ಹಾಗೆಯೇ ಎನ್ ಟೈಪ್ ಸೆಮಿಕಂಡಕ್ಟರ್ಗಳನ್ನ ಎರಡನ್ನು ಕೂಡ ಜೋಡಿಸಿ ಒಂದು ಡಯೋಡ್ ಅನ್ನ ಮಾಡಿರ್ತಾರೆ. ಎರಡನ್ನ ಜೋಡಿಸಿ ಮಾಡಿದಂತ ಒಂದು ಸಾಧನವನ್ನು ನಾವು ಡಯೋಡ್ ಅಂತೇಳಿ ಕರಿತೇವೆ. ಸೊ ಈ ಡಯೋಡ್ ಅನ್ನ ಎಲೆಕ್ಟ್ರಿಕ್ ಫ್ಲೋದ ಡೈರೆಕ್ಷನ್ ಅನ್ನ ಚೇಂಜ್ ಮಾಡೋದಕ್ಕೋಸ್ಕರ ಬಳಸ್ತಾರೆ. ಸೊ ಇದು ಡಯೋಡ್ ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಸೊ ಡಯೋಡ್ ನಲ್ಲಿ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ ಗಳನ್ನ ಬಳಸ್ತಾರೆ. ಸೊ ಅದರಿಂದ ಒಂದು ಪಿ ಎನ್ ಜಂಕ್ಷನ್ ಏರ್ಪಡ್ತದೆ. ಸೊ ಇಲ್ಲಿ ಇರುವಂತಹ ಒಂದು ಪಿ ಎನ್ ಜಂಕ್ಷನ್, ಸೊ ದಿಸ್ ಅಲೋಸ್ electric current to flow primarily in one direction when forward bias. ಸೊ ಇಲ್ಲಿ ಡಯೋಡ್ ಅನ್ನ ಫಾರ್ವರ್ಡ್ ಬಯಾಸ್ ಮಾಡಿದಾಗ, ಮುನ್ನಡೆ ಒಲುಮೆಯನ್ನ ಕೊಟ್ಟಾಗ, ಅಂದ್ರೆ ಇಲ್ಲಿ ಪವರ್ ಸಪ್ಲೈ ನ ಪಾಸಿಟಿವ್ ಟರ್ಮಿನಲ್ ಅನ್ನ ಪಿ ಟೈಪ್ ಮೆಟೀರಿಯಲ್ ಗೆ ಹಾಗೆ ನೆಗೆಟಿವ್ ಟರ್ಮಿನಲ್ ಅನ್ನ ಎನ್ ಟೈಪ್ ಮೆಟೀರಿಯಲ್ ಗೆ ಕನೆಕ್ಟ್ ಮಾಡಿದಾಗ ಅದನ್ನ ನಾವು ಫಾರ್ವರ್ಡ್ ಬಯಾಸ್ ಆಫ್ ಡಯೋಡ್ ಅಂತ ಹೇಳಿ ಕರಿತೇವೆ. ಪಿ ಟು ಪಾಸಿಟಿವ್, ಎನ್ ಟು ನೆಗೆಟಿವ್ ಈ ತರ ಕನೆಕ್ಟ್ ಮಾಡಿದಾಗ, ಸೊ ಈ ತರ ಮಾಡಿದಾಗ ಅದು ಕರೆಂಟ್ ಅನ್ನ ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಫ್ಲೋ ಆಗುವಂತೆ ಮಾಡುತ್ತದೆ. ರಿವರ್ಸ್ ಬಯಾಸ್ ಮಾಡಿದಾಗ, ರಿವರ್ಸ್ ಬಯಾಸ್ ಅಂತ ಹೇಳಿದ್ರೆ ಇಲ್ಲಿ ಎನ್ ಟೈಪ್ ಮೆಟೀರಿಯಲ್ ಅನ್ನ ಅದು ಪವರ್ ಸಪ್ಲೈ ನ ಪಾಸಿಟಿವ್ ಟರ್ಮಿನಲ್ ಗೆ ಕನೆಕ್ಟ್ ಮಾಡುವಂತದ್ದು, ಹಾಗೆ ಪಿ ಟೈಪ್ ಮೆಟೀರಿಯಲ್ ಅನ್ನ ನೆಗೆಟಿವ್ ಟರ್ಮಿನಲ್ ಗೆ, ಪವರ್ ಸಪ್ಲೈ ನ ನೆಗೆಟಿವ್ ಟರ್ಮಿನಲ್ ಗೆ ಕನೆಕ್ಟ್ ಮಾಡಿದಾಗ ಅದು ರಿವರ್ಸ್ ಬಯಾಸ್ ಆಗ್ತದೆ. ರಿವರ್ಸ್ ಬಯಾಸ್ ಮಾಡಿದಾಗ ಕರೆಂಟ್ ಬ್ಲಾಕ್ ಆಗ್ತದೆ, ಅದರ ಮುಖಾಂತರ ಕರೆಂಟ್ ಫ್ಲೋ ಆಗುವುದಿಲ್ಲ. ಸೊ ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ ಡಯೋಡ್ಸ್ ಆಕ್ಟ್ ಆಸ್ ಒನ್ ವೇ ಸ್ವಿಚಸ್ ಆರ್ ರೆಕ್ಟಿಫೈರ್ಸ್. ಸೊ ಹಾಗಾಗಿ ಈ ಡಯೋಡ್ಸ್ ಗಳನ್ನ ರೆಕ್ಟಿಫೈರ್ಸ್ ಗಳಾಗಿ ಕೂಡ ಯೂಸ್ ಮಾಡ್ತೇವೆ, ರೆಕ್ಟಿಫೈರ್ಸ್ ಗಳಾಗಿ ಕೂಡ ಯೂಸ್ ಮಾಡ್ತೇವೆ. ದಟ್ ಕನ್ವರ್ಟ್ಸ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್. ಇನ್ನೊಂದು ಪ್ರಶ್ನೆ ಬರಬಹುದು. ಸೊ ಈ ಡಯೋಡ್ ಎಸಿ ಅನ್ನ ಡಿಸಿ ಆಗಿ ಪರಿವರ್ತನೆ ಮಾಡ್ತದೆ. ಎಸಿ ಅನ್ನ ಡಿಸಿ ಆಗಿ ಪರಿವರ್ತನೆ ಮಾಡುವಂತ ಸಾಧನ ಯಾವುದು ಅಂತ ಕೇಳಿದ್ರೆ ಅದು ಡಯೋಡ್. ಡಯೋಡ್ ಅನ್ನ ಯೂಸ್ ಮಾಡಿ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಡೈರೆಕ್ಟ್ ಕರೆಂಟ್ ಆಗಿ ನಾವು ಪರಿವರ್ತನೆ ಮಾಡಬಹುದು ಯೂಸಿಂಗ್ ರೆಕ್ಟಿಫೈಯರ್ಸ್. ಸಿಂಪಲ್ ಆಗಿ 4 ಡಯೋಡ್ ಗಳ ಜೋಡಣೆಯನ್ನು ನಾವು ರೆಕ್ಟಿಫೈಯರ್ ಅಂತ ಹೇಳಿ ಕರಿತೇವೆ. ಸೊ ಈ ರೆಕ್ಟಿಫೈಯರ್ ಇಂದ ನಾವು ರೆಕ್ಟಿಫಿಕೇಶನ್ ಅನ್ನ ಮಾಡಬಹುದು, ಎಸಿ ಅನ್ನ ಡಿಸಿ ಅನ್ನಾಗಿ ಪರಿವರ್ತನೆಯನ್ನ ಮಾಡಬಹುದು. ಹಾಗಾಗಿ ಎಲ್ಲ ಪವರ್ ಅಡಾಪ್ಟರ್ಸ್ ಗಳಲ್ಲಿ ಬಳಸ್ತಾರೆ. ಪವರ್ ಅಡಾಪ್ಟರ್ಸ್ ಗಳಂದ್ರೆ ಮೊಬೈಲ್ ಚಾರ್ಜರ್ ಗಳಾಗಿರ್ಬೋದು, ಯಾವುದೇ ಒಂದು ಪವರ್ ಅಡಾಪ್ಟರ್ ಆಗಿರ್ಬೋದು. ಸೊ ಅದರಲ್ಲಿ ಈ ಒಂದು ಪ್ರಕ್ರಿಯೆ ನಡೀತದೆ. ಎಸಿ ಅನ್ನ ಡಿಸಿ ಅನ್ನಾಗಿ ಕನ್ವರ್ಟ್ ಮಾಡಲಾಗ್ತದೆ. ಸೊ ನಿಮ್ಮ ಮೊಬೈಲ್ ನ ಬ್ಯಾಟರಿ ಚಾರ್ಜ್ ಆಗುವಂತದ್ದು ಡಿಸಿ ಇದ್ದಾಗ ಮಾತ್ರ. ಸೊ ಹಾಗಾಗಿ ಪವರ್ ಸಪ್ಲೈ ಇಂದ ಬರುವಂತಹ ಎಸಿ ಅನ್ನ ಡಿಸಿ ಆಗಿ ಕನ್ವರ್ಟ್ ಮಾಡುವಂತಹ ಕೆಲಸವನ್ನ ಅಡಾಪ್ಟರ್ ನಲ್ಲಿ ಇರುವಂತಹ ಸೊ ಡಯೋಡ್ ರೆಕ್ಟಿಫೈರ್ ಸರ್ಕ್ಯೂಟ್ ಈ ಒಂದು ಕೆಲಸವನ್ನ ಮಾಡ್ತದೆ. ಈ ರೀತಿಯ ಅರೆವಾಹಕ ತಯಾರಿಸುವುದಕ್ಕೆ ಶುದ್ಧ ಸಿಲಿಕಾನ್ ಅನ್ನು ಡೋಪಿಸಲು ಉಪಯೋಗಿಸಬಹುದಾದ ಧಾತು. ಸೊ ಈಗಾಗಲೇ ತುಂಬಾ ಸಲ ಡಿಸ್ಕಸ್ ಮಾಡಿದಂತ ಪ್ರಶ್ನೆ. ಪಿ ರೀತಿಯ ಅರೆವಾಹಕ ತಯಾರಿಸುವುದಕ್ಕೆ ಶುದ್ಧ ಸಿಲಿಕಾನ್ ಅನ್ನ ಡೋಪಿಸಲು ಉಪಯೋಗಿಸುವಂತಹ ಧಾತು. ಸೊ ಪಿ ರೀತಿಯ ಅರೆವಾಹಕವನ್ನು ತಯಾರಿಸೋದಕ್ಕೋಸ್ಕರ ನಾವು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಅಥವಾ ಎಕ್ಸೆಪ್ಟಾರ್ ಇಂಪ್ಯೂರಿಟಿಯನ್ನ ನಾವು ಬಳಸ್ತೇವೆ. ಸೊ ಎಕ್ಸೆಪ್ಟಾರ್ ಇಂಪ್ಯೂರಿಟಿಯಲ್ಲಿ ಬರುವಂತಹ ಧಾತುಗಳು ಯಾವ ಅಂತ ಹೇಳಿದ್ರೆ ಬೋರಾನ್, ಎಲ್ಯೂಮಿನಿಯಂ, ಇಂಡಿಯಂ, ಗ್ಯಾಲಿಯಂ. ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ 3 ವ್ಯಾಲೆನ್ಸಿಯ ಪೆರಕೆಗಳು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಬೋರಾನ್. ಮುಂದಿನ ಪ್ರಶ್ನೆ, ಎನ್ ರೀತಿಯ ಅರೆವಾಹಕದಲ್ಲಿ ಸೇರಿಸುವಂತಹ ಡೋಪೆಂಟ್ ಯಾವುದೆಂದರೆ? ಸೊ ಈ ಪ್ರಶ್ನೆಯನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಎನ್ ರೀತಿಯ ಅರೆವಾಹಕವನ್ನ ಪಡೆದಕ್ಕೋಸ್ಕರ ನಾವು ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯನ್ನ ಯೂಸ್ ಮಾಡ್ತೇವೆ. ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ. ಸೊ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಗಳನ್ನು ನಾವು ಡೋನಾರ್ ಇಂಪ್ಯೂರಿಟಿಗಳಂತ ಕೂಡ ಕರಿತೇವೆ. ಡೋನಾರ್ ಇಂಪ್ಯೂರಿಟಿ. ಸೊ ಈ ಡೋನಾರ್ ಇಂಪ್ಯೂರಿಟಿಯನ್ನ ಯೂಸ್ ಮಾಡಿ ನಾವು ಎನ್ ರೀತಿಯ ಅರೆವಾಹಕಗಳನ್ನ ಪಡಿತೇವೆ. ಉದಾಹರಣೆಯನ್ನು ಕೊಡುವುದಾದ್ರೆ ಇಲ್ಲಿ ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್. ಸೊ ಇವೆಲ್ಲವೂ ಕೂಡ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಗಳಿಗೆ ಉದಾಹರಣೆಗಳು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಂಟಿಮನಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಅರೆವಾಹಕ ಡಯೋಡಿನ ಇನ್ನೊಂದು ಹೆಸರು. ಸೆಮಿಕಂಡಕ್ಟರ್ ಡಯೋಡ್ ಅನ್ನ ನಾವು ಪಿ ಎನ್ ಜಂಕ್ಷನ್ ಅಂತೇಳಿ ಕರಿತೇವೆ. ಸೊ ಈ ಸೆಮಿಕಂಡಕ್ಟರ್ ಡಯೋಡ್, ಅರೆವಾಹಕ ಡಯೋಡ್ ಅಥವಾ ಪಿ ಎನ್ ಜಂಕ್ಷನ್ ಡಯೋಡ್ ಅನ್ನ ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಎನ್ ಟೈಪ್ ಮೆಟೀರಿಯಲ್ ಹಾಗೂ ಪಿ ಟೈಪ್ ಮೆಟೀರಿಯಲ್ ಗಳನ್ನು ಎರಡನ್ನೂ ಕೂಡ ಜೋಡಿಸಿ ಒಂದು ಜಂಕ್ಷನ್ ಡಯೋಡ್ ಅನ್ನ ಮಾಡಿರ್ತಾರೆ. ಸೊ ಈ ಜಂಕ್ಷನ್ ಡಯೋಡ್ ಅನ್ನು ನಾವು ಪಿ ಎನ್ ಜಂಕ್ಷನ್ ಡಯೋಡ್ ಅಥವಾ ಜಂಕ್ಷನ್ ಡಯೋಡ್ ಅಂತೇಳಿ ಕರಿತೇವೆ. ಸೊ ಈ ಡಯೋಡ್ 2 ಟರ್ಮಿನಲ್ ಗಳನ್ನು ಒಳಗೊಂಡಿದೆ. ಒಂದು ಆನೋಡ್ ಅಂಡ್ ಇನ್ನೊಂದು ಕ್ಯಾಥೋಡ್. ಆನೋಡ್ ಅಂಡ್ ಕ್ಯಾಥೋಡ್. ಸೊ ಡಯೋಡ್ ಇಸ್ ಎ ಡಿವೈಸ್ ಹ್ಯಾವಿಂಗ್ 2 ಟರ್ಮಿನಲ್ಸ್. One is anode and cathode, which is made by joining n type material and p type material. ಇದು ಡಯೋಡ್ ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಇದು ಆಕ್ಚುಲಿ ಡಯೋಡ್ ಯಾವ ರೀತಿ ಇರ್ತದೆ ಅಂತ ಹೇಳಿ ನೀವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಲ್ಲಿ ಗಮನಿಸಿರ್ಬೋದು. ಈ ರೀತಿ ಒಂದು ರಚನೆಯನ್ನ ಗಮನಿಸಿರ್ಬೋದು. ಇದು ಡಯೋಡ್. ಸೊ ಡಯೋಡ್ ಅನ್ನ ನಾವು ಫಾರ್ವರ್ಡ್ ಬಯಾಸ್ಡ್ ಅಂಡ್ ರಿವರ್ಸ್ ಬಯಾಸ್ ಆಗಿ ನಾವು ಯೂಸ್ ಮಾಡಬಹುದು. ಸೊ ಇಲ್ಲಿ ಪವರ್ ಸಪ್ಲೈ ನ ಪಾಸಿಟಿವ್ ಟರ್ಮಿನಲ್ ಅನ್ನ ಎನ್ ಟೈಪ್
ಮೆಟೀರಿಯಲ್ಗೆ. ಹಾಗೆಯೇ ಪವರ್ ಸಪ್ಲೈನ ನೆಗೆಟಿವ್ ಟರ್ಮಿನಲನ್ನು ನಾವು ಪಿ ಟೈಪ್ಗೆ ಕನೆಕ್ಟ್ ಮಾಡಿದಾಗ ಅದು ರಿವರ್ಸ್ ಬಯಾಸ್ ಆಗ್ತದೆ. ಪಾಸಿಟಿವ್ ಟರ್ಮಿನಲನ್ನು ಎನ್ ಟೈಪಿಗೆ, ನೆಗೆಟಿವ್ ಟರ್ಮಿನಲನ್ನು ಪಿ ಟೈಪಿಗೆ ಕನೆಕ್ಟ್ ಮಾಡಿದಾಗ ಇದು ರಿವರ್ಸ್ ಬಯಾಸ್ ಆಫ್ ಡಯೋಡ್ ಆಗ್ತದೆ, ರಿವರ್ಸ್ ಬಯಾಸ್. ಹಾಗೆಯೇ ಫಾರ್ವರ್ಡ್ ಬಯಾಸ್ ಮಾಡಬೇಕಿದ್ರೆ ಇಲ್ಲಿ ಪಿ ಸೈಡನ್ನು ಪಾಸಿಟಿವ್ ಟರ್ಮಿನಲನ್ನು ಪಿ ಸೈಡಿಗೆ ಆ್ಯಂಡ್ ನೆಗೆಟಿವ್ ಟರ್ಮಿನಲನ್ನು ಎನ್ ಸೈಡಿಗೆ. ಸೊ ಈ ರೀತಿ ಕನೆಕ್ಟ್ ಮಾಡಿದಾಗ ಅದು ಫಾರ್ವರ್ಡ್ ಬಯಾಸ್ ಆಗ್ತದೆ. ಸೊ ಈ ರೀತಿ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಬಯಾಸ್ ಆಫ್ ಡಯೋಡನ್ನು ನಾವು ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಲ್ಲಿ ಯೂಸ್ ಮಾಡಬಹುದು. ಪ್ರಶ್ನೆಯನ್ನು ನೋಡಿ, ಡಯೋಡ್ಗಳ ವ್ಯತಿರಿಕ್ತ ಜೋಡಣೆಯಲ್ಲಿ ಜಂಕ್ಷನ್ ಮೂಲಕ ಹರಿಯುವ ವಿದ್ಯುತ್. ವಾಟ್ ಹ್ಯಾಪನ್ಸ್ ಟು ದ ಕರೆಂಟ್ ಇನ್ ದ ಜಂಕ್ಷನ್ ವೆನ್ ಅ ಡಯೋಡ್ ಈಸ್ ರಿವರ್ಸ್ ಬಯಾಸ್ಡ್. ಇಲ್ಲಿ ವ್ಯತಿರಿಕ್ತ ಜೋಡಣೆ ಅಂತ ಹೇಳಿದ್ರೆ ರಿವರ್ಸ್ ಬಯಾಸ್ ಆಫ್ ಡಯೋಡ್. ರಿವರ್ಸ್ ಬಯಾಸ್ ಆಫ್ ಡಯೋಡ್ ಅನ್ನು ನಾವು ವ್ಯತಿರಿಕ್ತ ಜೋಡಣೆ ಅಂತೇಳಿ ಕನ್ನಡದಲ್ಲಿ ಕರಿತೇವೆ. ಸೊ ಫಾರ್ವರ್ಡ್ ಬಯಾಸ್ ಅಲ್ಲಿ ಪಿ ಟೈಪ್ ಮೆಟೀರಿಯಲ್ ಅನ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿರ್ತಾರೆ. ಹಾಗೆಯೇ ಇಲ್ಲಿ ಎನ್ ಟೈಪ್ ಮೆಟೀರಿಯಲ್ ಅನ್ನ ನೆಗೆಟಿವ್ ಟರ್ಮಿನಲ್ ಆಫ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಈ ರೀತಿ ಜೋಡಣೆಯನ್ನು ಮಾಡಿದಾಗ ನಾವು ಅದನ್ನ ಫಾರ್ವರ್ಡ್ ಬಯಾಸ್ ಅಥವಾ ಮುನ್ನಡೆ ಒಲುಮೆ ಅಂತ ಹೇಳಿ ಕರಿತೇವೆ. ಹಾಗೆಯೇ ಇಲ್ಲಿ ರಿವರ್ಸ್ ಬಯಾಸ್ ಅಲ್ಲಿ ಇಲ್ಲಿ ಡಯೋಡ್ ನ ಪಿ ಟೈಪ್ ಮೆಟೀರಿಯಲ್ ಅನ್ನ ನೆಗೆಟಿವ್ ಸೈಡಿಗೆ, ಪಿ ಟೈಪ್ ಮೆಟೀರಿಯಲ್ ನೆಗೆಟಿವ್ ಸೈಡಿಗೆ, ಹಾಗೆಯೇ ಎನ್ ಟೈಪ್ ಮೆಟೀರಿಯಲ್ ಅನ್ನ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರ್ತಾರೆ. ಇದನ್ನು ನಾವು ರಿವರ್ಸ್ ಬಯಾಸ್ ಅಂತೇಳಿ ಕರಿತೇವೆ, ವ್ಯತಿರಿಕ್ತ ಜೋಡಣೆ ಅಂತೇಳಿ ಕರಿತೇವೆ. ಸೊ ಅಂಡರ್ ರಿವರ್ಸ್ ಬಯಾಸ್ ಆಫ್ ಎ ಡಯೋಡ್ ದ ಕರೆಂಟ್ ಇಸ್ ವೆರಿ ಸ್ಮಾಲ್ at the junction and almost negligible when compared to the forward biased current. So forward bias ಅಲ್ಲಿ resistance ಕಡಿಮೆ, so as a result current is also very high. ಹಾಗೆಯೇ ರಿವರ್ಸ್ ಬಯಾಸ್ ಅಲ್ಲಿ ರಿವರ್ಸ್ ಬಯಾಸ್ ಮಾಡೋದ್ರಿಂದ ಅಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತದೆ. ಆಸ್ ಎ ರಿಸಲ್ಟ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗೋದ್ರಿಂದ ಕರೆಂಟ್ ಕೂಡ ಜಂಕ್ಷನ್ ಅಲ್ಲಿ ಕಡಿಮೆ ಇರ್ತದೆ. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಜಂಕ್ಷನ್ ಮೂಲಕ ಹರಿಯುವಂತಹ ವಿದ್ಯುತ್ ಅತ್ಯಂತ ಕಡಿಮೆ, ಆಲ್ಮೋಸ್ಟ್ 0. ರೇಡಿಯೋ ಪ್ರೇಷಕದಲ್ಲಿ ಟ್ರಾನ್ಸ್ಡ್ಯೂಸರ್ ಯಾವುದು ಅಂತೇಳಿ. ರೇಡಿಯೋ ಪ್ರೇಷಕ ವಿಚ್ ಇಸ್ ದ ಟ್ರಾನ್ಸ್ಡ್ಯೂಸರ್ ಇನ್ ರೇಡಿಯೋ ಟ್ರಾನ್ಸ್ಮಿಟರ್. ಪ್ರೇಷಕ ಅಂತ ಹೇಳಿದ್ರೆ ಟ್ರಾನ್ಸ್ಮಿಟರ್. ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ರೇಡಿಯೋ ಪ್ರೇಷಕದ ಕಾಂಪೋನೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ರೇಡಿಯೋ ಪ್ರೇಷಕದಲ್ಲಿ ಮೈಕ್ರೋಫೋನ್, ಆಪ್ಷನ್ ಸಿ ಮೈಕ್ರೋಫೋನ್, ಇದು ಟ್ರಾನ್ಸ್ಡ್ಯೂಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಮೈಕ್ರೋಫೋನ್ ಸರ್ವ್ಸ್ ಆಸ್ ಆನ್ ಇನ್ಪುಟ್ ಟ್ರಾನ್ಸ್ಡ್ಯೂಸರ್ ಬೈ ಕನ್ವರ್ಟಿಂಗ್ ಸೌಂಡ್ ವೇವ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಸೊ ಈ ಮೈಕ್ರೋಫೋನ್ ಇದು ಇನ್ಪುಟ್ ಟ್ರಾನ್ಸ್ಡ್ಯೂಸರ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ತದೆ. ಸೊ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇಲ್ಲಿ ಇದು ಶಬ್ದದ ಅಲೆಗಳನ್ನ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡ್ತದೆ. ಶಬ್ದದ ಅಲೆಗಳನ್ನ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡಿ ಈ ರೇಡಿಯೋ ಪ್ರೇಷಕದಲ್ಲಿ ಮೈಕ್ರೋಫೋನ್ ಟ್ರಾನ್ಸ್ಡ್ಯೂಸರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತದೆ. ಸೊ ಇವಿಷ್ಟು ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡಿದೆ. ಸೊ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಹಾಗೆಯೇ ಲಾಜಿಕ್ ಗೇಟ್ಸ್ ಗಳ ಬಗ್ಗೆ ಒಂದಷ್ಟು ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕಿದೆ. ಸೊ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಕ್ಲಾಸ್ ಮಾಡ್ತೇನೆ. ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.